ಎಂಥದಾರು ಸತ್ಕ ನಂಗೇನು ಏನು ಇವರೇ ಸೈ ರಾಜ್ಯಕ್ಕಿಲ್ದದ ಹಿಂಗ್ಸರು ಅಡುಗೆ ಮಾಡೋರು ಅಂಚವರು ಒಲೆ ತಳ ಮೇಲೆ ಕೋಲ್ತೀರಿ ಅಂದರೆ ಬೇಡ ಅಂತೆ ಇದಕ್ಕೆ ಎಂತಾರು ಬೇಕಂತ ಕಂಡ್ರೆ ಏನು ಬಂದುಬಿಡ್ತದೆ ನನ್ನ ಹತ್ರಕ್ಕೆ ಮೊನ್ನೆ ಕಾಣ್ಬಾರ್ದನ ಕುಡಿಬೇಕು ಅಂತ ತುಡು ಬಂದ ಕೂಡಲೇ ಬಂದದೆ ಎಷ್ಟು ಆಸೆ ಮಾಡಿಕೊಟ್ಟು ಇದು ಮಾಡೀನಿ ಕುಡ್ದ ಅದು ಕೂಡಲೇ ಮತ್ತು ಕುಟ ಅಲ್ಲಿಂದ ಒಂದು ಗಳಿಗಿನಿಲ್ಲ ನಾನು ಹೋಗ್ತೀನಿ ಅಂತ ಏನು ತುರ್ಕಿತಾನೆ ಹೋಗಿದೆ. ಇನ್ನೊಂದ್ಸತಿ ಬಾ ಹೇಳ್ತೀನಿ, ಬಾ ಕುಡಿಬೇಕು ಅಂತ ಬಾ ನನ್ನ ಹತ್ರ, ಅವಾಗ ಹೇಳ್ತೀನಿ. ಓ ಏನ ಇನ್ನು ಮರ್ತೇ ಹೋಗಿದೆ ಮಗ. ಕುರ್ಚಿ ಮೇಲೆ ಕೂರಕ್ ಬಾ, ಇಲ್ಲಿ ಬಾ, ಕುರ್ಚಿ ಮೇಲೆ ಕೂರಕ್ ಬಾ. ಇವತ್ತು ನಾನೇ ಕುತ್ಕೋತೀನಿ, ನೋಡೋಣ ಏನಾಗ್ತದಂತ. ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕ. ಹೆಂಗಸ್ರದ್ದೇ ಆಡೋಳ್ತಾಗ ಹೋಗಿದೆ ನಮ್ಮ ಮನೆಯಲ್ಲಿ. ಒಳ್ಳೆ ಸರ ಒಂಚೂರು ಕೂರಂಗಿಲ್ಲ. ಇಲ್ಲಿ ನೋಡೋರು ಎಲ್ಲ ಕುರ್ಚಿ ಮೇಲೆ ದಿನ ಇದೇ ಕೂರಳು. ಹಲೋ ಹಾಯ್, ಮತ್ತೆ ಗನಾಗಿದ್ದೀರನ? ಕಾಫಿ ತಿಂಡಿ ಎಲ್ಲ ತಿಂದು ಆಗಿ ಹೋಗ್ತೇನೋ ನಿಮ್ಮ ಮನೇಲಿ? ನಮ್ಮ ಮನೇಲಿ ಇನ್ನು ತಿಂಡಿ ಆಗ್ಲಪ್ಪ. ಅತ್ತೆ ಸೊಸೆದು ಎಂಥದೋ ಪಂಚಾಯತ್ಗಿ ಪೆಸಲ್ ಎಂಥದೋ ಆತದಂತೆ. ಹೆಣ್ಣಾರು ಮನಸ್ಸರು ತಿನ್ನಂಗೆ ಅದೆಯೋ ಇಲ್ಲ. ಒಂದು ಚೂರು ಒಲೆ ಸರ ಸುಳಿಯಕ್ಕೆ ಬಿಡಲ್ಲಪ್ಪ. ಹೆಂಗಸ್ರದ್ದೇ ಆಡಾಳ್ತಾ ಅಂತೀನಿ ನಮ್ಮ ಮನೇಲೆ. ನಿಮ್ಮ ಮನೇಲಿ ಅಲ್ಲ ಹಂಗೆಯಾ? ನೀವು ಬಿಡಬೇಡಿ ಹೇಳ್ತೀನಿ. ಈ ಹಿಂದೆನ ಹಂಗೆ ಅಂತ ಒಂದು ಚಳಿ ಇರಲ್ಲ, ಹಂಗಾಗಿ ಈಚೆಗೆ ಬಂದೆ. ನಾಳೆಯಿಂದ ನಾ ಕೂತ ಎದ್ದು ಬರಮ್ಮ. ಏನು ಮನೆ ಕೊಡ್ಸಿದ್ದು ಇವರಿಗೆ ಸಯ್ಯ, ನಮ್ಗೇನು ಜಾಗಿಲ್ಲ ಅದರಲ್ಲಿ. ಅಲ್ಲ ಅದಕ್ಕೂ ಅಲ್ಲಿ ನಾವು ಹೋಗಿ ಕೂರಂಗಿಲ್ಲ, ಇಲ್ಲಿ ಕುಚ್ಕಿ ಮೇಲೆ ಬಂದು ಮತ್ತೆ ಅದೇ ಕೂರಳಂತೆ. ನೀವು ಒಬ್ರು ಹಂಗಿದ್ದಾರೆ ಭಾರತಕ್ಕ ಅಂದ್ರೆ ಏನು ಜೀವ ಬಿಡ್ತೀರಿ? ಅಲ್ಲ ನಾ ಜ್ಞಾನ ಮಾಡೋದ? ನಾವು ಗೋಣ್ಸೆಲ್ಲ ಸೇರಿ ಒಂದು ಸಂಘ ಕಟ್ಕೊಂಡ್ರಿ ಏನಾಗ್ತದೆ? ಹಿಂಗ್ಸ್ರದ್ದು ಊರ್ತ ಭಾಳ ಹೆಚ್ಚಾಗಿ ಹೋಗಿದ್ರಿ. ನಮಗೆ ಉಳ್ಗಾಲಿಲ್ಲ ಇಲ್ದಿದ್ರೆ. ನಾ ಇಷ್ಟು ಹೇಳಿದ್ರೆ ಸಾಕು, ಪರ್ಬಕರ್ ಫಸ್ಟ್ ಬರ್ತಾನೆ. ಅವನಿಗೆ ಪಾಪ ಹಿಡ್ತಿ ಕೈಯಲ್ಲಿ ಉರ್ದು ಸಾಕಾಗಿ ಹೋಗಿದೆ. ಹೇಳ್ಕೊಡ್ತೀನಿ ಹಿಂಗೆ ಮಾಡು ಅಂತೇಳಿ ಆಡ್ ಮಂಡಿ ಇಲ್ಲೆಲ್ಲ ಅನ್ಕೊಳ್ಳೋದು ಸಮ. ಮನೆಗೆ ಹೋಗಿ ಮತ್ತೆ ಹಿಂಡ್ತಿ ಒಂದು ಏನಾರು ಹೆದರ್ಸಿದ್ರು ಸಾಕು, ಇವ್ ಹೇಳಿದ್ರೆ ನೀರಾಗಿ ಹೋಗ್ತಾನೆ. ಹಂಗಾಗಿ ಅವಳು ನಿಗಿರ್ಕಿ ಕೂತಾಳೆ. ನಿಮ್ಮ ಹತ್ರ ಹೇಳೋದೊಂದೆ ಅಂತ ಬರ್ಬೇಕಾದ್ರೆ ನನ್ನ ಹತ್ರ ಹೇಳಿದ್ ಯಾರ ಹತ್ರ ಅವ್ನು ಬಾಯಿ ಬಿಡ್ಲಂತೆ. ಹೊರ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾ ಮತ್ತೆ ಯಾರ ಹತ್ರ ಹಂಗೆಲ್ಲ ಹೇಳಕ್ಕೆ ಹೋಗವಲ್ಲ, ಕಂಡವ್ರ ಮನೆ ಸುದ್ದಿ ನಾ ಹೇಳಕ್ಕೂ ಹೋಗ್ಲ. ದಿನ ಕೊಟ್ಟೆ ಕೊಡಿತದಂತ್ರಿ ಅದು. ಗಂಡಸ್ರಿಗಿಂತ ಹೆಚ್ಚಾಗಿ ಹೋತು. ಹೊಗ್ಲಿಕ್ಕೆ ಒಂದು ಕೊಡ್ಕೋತದಂತೆ. ಇವನಿಗೆ ಗೊತ್ತಿದ್ದಂಗೆ ಹೇಳ್ದ. ಇನ್ನೆಷ್ಟು ಕೊಡ್ಕೋತದ ಯಾರಿಗೆ ಗೊತ್ತಾ? ಹನ್ರಿ, ಅದ್ಯಾರೋ ಹೇಳ್ತಿದ್ದೀರಲ್ಲ, ಈ ಹಿಂಗ್ಸ್ರೆಲ್ಲ ಕುಡಿಯೋಕೆ ಶುರುವಾಗಿ ದಿನದಿಂದ ರೇಟ್ ಹೆಚ್ಚಾಗೋದು. ಕೇಳಿ ಸ್ವಲ್ಪ ಹೊಲ್ಲ ಕೇಳಿ. ನನ್ನ ಕಿವಿ ಹೊಟ್ಟೆ ಹೋತು ನೀವು ಕೂಗ ಹೊಡ್ತಕ್ಕೆ. ನೀವು ಕೂಗೋದು ನೋಡ್ರೆ ನಂಗೆ ಕಿಂಕೇಳಲ್ಲ ಅಂದ್ಕೋಬೇಕು ಯಾರ. ಹಾಂ, ಮನೆಯಲ್ಲಿ ವಯಸ್ಸಾದ ಹೆಂಗಸು ಸಾಯಕ್ಕಾಗಿ ಬಿದ್ದದ ಪಾಪ. ಅದಕ್ಕೊಂದೊಂದು ತಟ್ಟು ಕೊಟ್ಟರು ಕೊಡ್ಬೋದು. ಅದಿಲ್ಲ, ಇದು ಕುಡ್ಕೊಂಡು ಇದು ಮಾಡೋದು ಏನದ್ದೇನೋ. ಬೆಳಗಾದ್ರೆ ಪೇಟೆ ತಿರ್ಗಕ್ಕೂ ತರಂತರದ ಬಟ್ಟೆ ಹಾಕೊಂಡು ಹೋಗ್ತದೆ. ನೋಡಿದ್ರೆ ನೀವೇನಂತೀರ ಅದ್ರ ಯಾಸ ಅಡ್ಬಡ್ಗೆ ಹಿಡ್ಕೊಂಡು ಅಡ್ಡೋಡಿಯೇನ ಅಂತ ಕಾಣ್ತದೆ ಅದು ಮಾಡೋ ಇದು ನೋಡಿದ್ರೆ. ಏನು ಕತೆ ಸಾಯ್ತೀರಿ? ಎಲ್ಲ ಹಿಂಗೆ ಮನೆ ಒಳಗೆ ಕೂತ್ಕೊಂಡು ಹೇಳೋದು ಬಿಟ್ಟರೆ ಅದಕ್ಕೊಂದು ಬುದ್ಧಿ ಹೇಳೋರು ಯಾರಿಲ್ಲ. ಹಾಂ, ನಿಮ್ಮ ಹತ್ರ ಆಗಿದ್ದು ಕೇಳೋದು ಯಾರ ಹತ್ರ ಹೇಳಕ್ಕೆ ಹೋಗಬೇಡಿ. ಶೇಖರ್ ಅದಕ್ಕೆ ಭಾಳ ಒಂದು ಸಪೋಲ್ಟು. ಮೊನ್ನೆ ಒಂದಿನ ಎಂಥದ್ದು ಪ್ಲಾಸ್ಟಿಕ್ ಕೊಟ್ಟಲ್ಲಿ ತಗೊಂಡೋಗಿ ಕೊಡ್ತಾ ಇದ್ದ. ನಾನೇ ನೋಡೀನಿ ಕೊಂಡಾರಯ್ಯ. ತೋಟಕ್ಕೆ ಹೋಗಿ ಬರವ. ನನ್ನ ಅಂಜೇಜ ಸಮ ಕೊಟ್ಟೆ. ಅವನೇ ತಗೊಂಡೋಗಿ ಕೊಡೋದು. ಈ ಪರ್ಬಕರ್ ಮಾಡೋದು ಹಂಗೆ. ಇವನು 2 ಕುಡ್ಕೊಂಡು 4 ಜಪ್ಪದ್ ಬಿಟ್ಟಾನೆ. ಇಲ್ಲ ನಾನು ಶೇಖರನ ಸಾಹಸಕ್ಕೆ ಹೋಗಲ್ಲ. ಅಂದೇ ಒಂದಿನ ಸಿಕ್ಕಿದ್ದ ಗಾನಾಗ ಮಾತಾಡಿದ್ಮೇಲೆ ಊರು ಮನೆ ಮನ್ಸಿನ ಹತ್ರ ಮಾತಾಡ್ತಾ ಇರೋದು ಹೆಂಗಂತ ಮಾತಾಟೆ. ಒಂದು ಪ್ಲೇಟ ಈರುಳ್ಳಿ ಬಜೆ ತಗೊಂಡು ಅವನಿಗೂ ನಾನೇ ಕೊಟ್ಟೆ. ಅವನು ಹಂಗ್ರಾಡಿ ನಂಗೆ ಅಂತ ಬೇಡ ಅಂತಾನೆ ಗಾನಾಗ ಹುಮ್ಮುಳಿಸ್ದ ಕೂತ್ಕೊಂಡು. ನಮ್ಮನೆ ಹೆಗ್ಗುಡ್ತಿರ ಹತ್ರ ಹೇಳಲ್ಲ ಶೇಖರ್ ಕೊಡಿಸ್ದೆ ಅಂಥೇಳಿ. ಹೇಳಿದ್ರೆ ಮತ್ತೇನಿಲ್ಲ, ಅವನ ಸಹವಾಸ ಎಂತಕ್ಕೆ ಮಾಡಿದ್ರಿ ಅಂತ ಹೇಳಿ ದಿನ ಬೆಳಗಾದ್ರೆ ಅದನ್ನೇ ಹೇಳಕ್ಕೆ ಶುರು ಮಾಡ್ತದೆ. ನೀವೆಲ್ಲರೂ ಹೇಳ್ಕಿಳಿರಿ ಮತ್ತೆ. ಯಾಂತ ಹೊಸದಲ್ಲಿ ಪಾಲ್ಟಿ ಭಾಳ ಜೋರನಾಗೆ ಜೋರೆ ಅಂತ ನೋಡಿದ್ರ ನೀವು? ನಮ್ಮನೆ ಹೆಗ್ಗಡ್ತ ಚೌಕರಾಗಿದ್ದು ನೋಡಿದ್ರನ್ರಿ. ಜ್ಞಾನ ಮಾಡಿದ್ರೆ ನಗಿ ಬರ್ತದೆ. ಎಷ್ಟ ದಿವಸ ಕರಿತಿದ್ದೆ ತಟ್ತಾಗ ಅಂತ. ಮೇಲಕ್ಕೆ ನಾಟಕನೇ ಮಾಡ್ತಿತ್ತೇನು. ಹೊಟ್ಟೆ ಒಳಗೆ ಆಸಿತ್ತು ತಗಬೇಕು ಅಂತ. ಯಾರು ಏನು ಅಂದ್ಕೋತಾರ ಅನ್ನೋ ಅಂಜಿಕೆ ಹಂಗಾಗಿ ಆಗುತ್ತಿರಲ್ಲ. ಮೊನ್ನೆ ನಿಚ್ಚೇಸ್ ಬಂದೇ ಬಿಟ್ಟದಲ್ಲ, ನೀವು ಹೇಳ್ತಿರಲ್ಲ. ನನ್ನ ಕ್ವಾಣಿಗೆ ಬಂದಿತ್ತು, ಕೊಟ್ಟೆ.
ನೀರು ಹಾಕಿಂಡ್ಲ ಅಂತ ಕಾಣ್ತದೆ. ಹಂಗೆ ಕುಡಿತಾ ಗಂಟ್ಲು ಹೋಗದೆ ಇದ್ದಿದೆ ದೊಡ್ಡದು. ಸ್ವಲ್ಪ ತಗೋಬೇಕಾರೆ ಮತ್ತೆ ಏನ್ ಹೋಗಿದೆ ನೀವು ಹೇಳ್ತೀರಿ, ಎಂಥದ್ದು ಮಾತಾಡ್ತದೆ. ಸಾಪ್ಸಿದ ಇದ್ರೆ ಅದು ಸೊಸೆ ಸುದ್ದಿ ನನ್ನ ಹತ್ರ ಎಂಥದ್ದು ಬಾಯ್ ಬಿಡಲ್ಲ. ಎಂತಾರು ಅದೇ ಹೋಗಿ ಹೇಳ್ತದೆ, ಇಲ್ಲಿ ನಾ ಎಂತ ಹೇಳಿದ್ರು ನನ್ನಷ್ಟು ದುಃಖ ಬರ್ತದೆ. ಅದಕ್ಕೆ ಅಂತ ಹೇಳ್ಬಿಡಿ ಅಂತ ಮೊನ್ನೆ ಬಾಯ್ಬಿಟ್ಟದೆ. ಪಾಪ ನನ್ನ ಹಿಟ್ಟು ಕುಳಿತದಂತೆ. ಏನು ಎಂದು ಬೈಲಿಗೆ ಬರ್ತದೆ ಏನ. ನೀವು ಮತ್ತೆ ಎಲ್ಲರೂ ಹೇಳಿರಿ ಮರ ನಮ್ಮ ಪಾಪಣ್ಣನ ಹತ್ರ. ಅವ ಅದನ್ನೇ ಹೇಳಕ್ಕೆ ಶುರು ಮಾಡ್ತಾನೆ, ನಾನು ಹಿಡ್ತಿ ಸುದ್ದಿ ಅಂತ ಕೊಲ್ಲಿ ಇಲ್ಲಿ ಹೇಳ್ತೀರಿ ಅಂತ. ಬೀರ್ ಕುಡಿತದಂತೆ. ಮೊನ್ನೆ ತಂದು ಇಟ್ಕೊಂಡಿತ್ತಂತೆ. ಅದು ಒಳಗೆ ಬೀರ್ ತಂದು ಇಟ್ಕೊಂಡು ಅದನ್ನ ನನ್ನ ಹತ್ರ ಕಳಿಸಿತ್ತು, ಹೋಗಿ ಕೊಡಲಿ ಅಂತ. ಅದು ಕುಡ್ದಿದ್ದು ಗೊತ್ತಾಗಬಾರ್ದಲ್ಲ, ಹಾಗಾಗಿ ನಮ್ಮ ಹೆಗ್ಗಡ್ತಿ ಯಾವುದೋ ಕಂಡಿಲ್ಲಿ ನೋಡ್ಕಿಬಿಟ್ಟದೆ. ಹಾಗಾಗಿ ನನ್ನ ಹತ್ರ ಹೇಳಿದೆ ಮೊನ್ನೆ. ಹೇಳಿನಿ ಅನ್ನೋದು ಥರ ತಲೆಗೆ ಹೇರಿದ ಮೇಲೆ ಹೇಳಿದಲ್ಲ, ಅದಕ್ಕೆ ಧ್ಯಾನ ಅದೆಯೋ ಇಲ್ಲ. ಹಾಂ ಸಮ, ನೀವು ಯಾರೋ ಹೇಳ್ತಿದ್ದೀರಲ್ಲ, ಸುಳ್ಳು ಅನ್ನೋಕ್ಕಾಗಲ್ಲ. ಓ ನೀವು ನೋಡಿರನ? ಅಚ್ಚ ಸೊಸೆ ಇಬ್ಬರು ಕುತ್ಕೊಂಡು ಬೀರ್ ಕುಡಿತಾರೆ ಏನೋ. ಇರ್ಬೇಕು. ಹಂಗೆ ಬೀರ್ ಕುಡ್ದು ಅಭ್ಯಾಸ ಇಲ್ದಿದ್ದಾಳು ಬಿರೇಂಡಿ ಹೆಂಗೆ ಕುಡಿತದೆ ನನ್ನ ಕೊಂಡಿಗೆ ಬಂದ್ಕೊಂಡು ನಮ್ಮ ಪಾರ ತೆಗಿಡ್ತಿ ಸಮ. ಇಲ್ಲ ನೀವು ಹೇಳಿದ್ದೆ ಅಂತ ಹೇಳಲ್ಲ, ಕೇಳ್ತೀನಿ ದಿನ ಕುಡಿತದ. ಹಾಂ ಹಂಗಾಗಿ ಅತ್ತೆ ಸೊಸೆ ಎಟ್ಟುಗನಾಗಿರೋದು. ಏನು ಅವ್ರು ಏಕು ಜೋಕು ನೋಡಿದ್ರು ಸಾಕು. ನಾ ಕಾಣ್ಲ ಏನು ಹಾವು ಮುಂಗ್ಸಿ ಕಚ್ಕಿತಿದ್ರು. ಈಗ ನೋಡಿದ್ರೆ ಅತ್ತೆ ಸೊಸೆ ಅಂದರೆ ಇವ್ರನ್ನ ಬಿಟ್ಟಿರಲಿಲ್ಲ, ಹಂಗಂಗೆ ಇರ್ತಾರೆ. ಕೇಳ್ತೀನಿ, ನಮ್ಮನೆ ಹೆಗ್ಗಡ್ತಿ ಹತ್ರ ಕೇಳ್ತೆ ಬಿಡಲ್ಲ. ನೀವು ಹೇಳಿದ್ದೊಂದು ಒಳ್ಳೇದಾಯ್ತು. ಇಲ್ಲ ನೀವು ಹೇಳಿದ್ದು ಅಂತ ಹೇಳಲ್ಲ, ನಾನು ನೋಡಿದ್ದು ಅಂತ ಕೇಳ್ತೀನಿ. ಹಾಂ ಯಾರದ ಸಾವಂತ್ರಿ ಹಿಂಗೆ ಅಂತಾರೆ, ಏನು ಮಾಡ್ತಿದ್ದಾನೆ ಕೇಳ್ತೀರಲ್ಲ, ಒಟ್ಟನ್ನಿ ಹಂಗಿದ್ದು ಹುಡುಗಿ ಅಲ್ಲ ಅದು. ಛೇ ಪಾಪಕ್ಕೆ ಬಿದ್ದು ಸಾಯ್ತೀರಿ. ಮತ್ತು ಅದ್ರ ಸುದ್ದಿ ಹಂಗೇನಾದ್ರು ಹೇಳಿದ್ರೆ ಹಿಂಗೆಲ್ಲ ಮಾಡೋಕ್ಕೆ. ಚಪ್ಪೆ ಸೋಡಾ ಕುಡಿತಿತ್ತು ಅದು ಅಂತ ಮಾಡಿದ್ರ, ಮಾರಿ ಜಾತ್ರೆಗೆ ಹೋದಾಗ ಅದನ್ನು ಕುಡಿತಿರ್ಲ, ಅದ್ರ ಅಮ್ಮ ಕುತ್ಕೊ ಕುಡಿತಿದ್ರು, ಅದು ಕುಡಿತಿರ್ಲ. ನಾ ಹೆಂಗಿದ್ರು ಅದು ಎಲ್ಲಿ ಹೋದದ್ದು ಅಲ್ಲೇ ಹೋಗಿ ನೋಡ್ತಿರ್ತಿದ್ನಲ್ಲ, ಕುಡಿತಿರ್ಲ. ಚಪ್ಪೆ ಸೋಡಾ ಕುಡಿಯೋಕ್ಕೆ ಬೊಂಬಾಯಿ ಮಿಠಾಯಿ ಅದ್ರ ಹಣ್ಣು ಕೊಡಿಸಿದ್ರೆ ತಿನ್ನಕ್ಕೆ ನಾಚಿಕೆ ಮಾಡ್ಕಿತ್ತಿತ್ತು. ಮರೆಲ್ಲ ನಿಂತ್ಕೊಂಡು ತಿಂತಿತ್ತು ಗೊತ್ತಾನು. ನೀವೊಬ್ರು ಸುಮ್ಮನೆ ಅದನ್ನೆಲ್ಲ ಧ್ಯಾನ ಮಾಡ್ಬಿಡು. ನಾವು ಮೊದಲೇ ಮನ್ಸಿಗೆ ಬೇಜಾರು. ಈಗೆಲ್ಲರೂ ಅದ್ರ ಸುದ್ದಿ ಮಾತಾಡೋದು, ನಮ್ಮನೆ ಹೇಗಿಡ್ತಾರೆ ಹೇಗೆ ಬಂದು ಕೇಳಿಸ್ಕೊಂಡ್ರೆ ಮತ್ತೇನಿಲ್ಲ, ಅದೊಂಥರ ಶುರು ಆಗ್ತದೆ. ಮೊದಲೇ ಒಂಚಿ ಚೊಗರಾಗ ಕಲ್ತ್ಕೊಂಡದೆ. ಏನು ಹೇಳ್ತದ ಏನು ಬಿಡ್ತದ. ಇನ್ನು ಯಾಂತ ಕಲಿದ್ರೆ ಒಂದು ಲಟ್ ಕಾಪಿ ಕುಡಿಯೋಕೆ ಕೊಡಕ್ಕೆ ಬೇಕಲ್ಲ, ಹೆರ್ಗೋಗಿ ಬಂದ್ರೆ ಉಣ್ಣಕ್ಕಿಕ್ಕೋಕೆ ಒಂದು ಜಾನ್ ಬೇಕಲ್ಲ, ಅದು ಇಲ್ಲ ಹಾಗೆ ಹೋಗಿತ್ತು. ನೀವು ಹಂಗೊಂದು ಕೆಲಸ ಮಾಡಬೇಡಿ. ಹೌದು, ಹೇಳೋ ಸುಳ್ಳೇನಲ್ಲ. ಇದ್ರ ಎಷ್ಟಕ್ಕೆ ಹೋಗಿದ್ರೋ ಅದಕ್ಕೂ ಭಾಳ ಆಸೆದೆ ನನ್ನ ಮೇಲೆ, ಭಾಳ ಆಸೆದೆ. ಒಂದೊಂದು ಸತಿ ಎಂಥದ್ದು ಗೊತ್ತಲ್ಲ, ನಾನು ಚೊಗರಾದಂಗೆ ನಾಟಕ ಮಾಡ್ತಿರ್ತೀನಿ ರೀ, ಅಲ್ಲೇ ಹಲ್ಲೊಂಥರ ಗಿಟ್ಕರ್ಸ್ಕೊಂಡಂಗೆ. ಏನು ಬಾಗರ್ ದುಃಖ ನೋಡ್ಬೇಕು ನೀವು ಪಾರ್ತಿದ್ದು. ನಂಗೆ ಒಳಗೊಳಗೆ ನಗಿ ಕಟ್ಟಿಕೊಂಡು ಅದೊಂಥರ ಆಸೆ ಮಾಡ್ದಂಗೆ ಮಾಡ್ತಿರ್ತದಲ್ಲ, ನಾ ಸುಮ್ಮನೆ ಕಣ್ಣು ಮುಚ್ಕಿನೋದು ಅವಾಗ. ನೀವು ಭಾಳ ಜೋರಿದ್ದೀರಿ ಅಂದರೆ ಮತ್ತೆ ಅಂತ ಗತಿ ಸಾಯದ. ಗಾನಾಗಿದ್ದಾಗ ಅದು ನನ್ನ ಆಸೆನೇ ಮಾಡಲ್ಲ. ಹೇಗಿದ್ದು ನಾಟಕನಾರು ಮಾಡೋದು. ಮೊನ್ನೆ ಚೊಗರಾದಾಗ ಆಸೆ ಮಾಡ್ತಿದ್ದೇನಾ, ಅಷ್ಟೊತ್ತಿಗೆ ಎದ್ದು ಒಳಗೆ ಹೋತಪ್ಪ, ಏನು ಸ್ವಸಿ ಕರಿತೇನು, ಹಂಗಾಗಿ ಎದ್ದು ಒಳಗೆ ಹೋಗಿತ್ತು. ಹೇಳೀನಿ ಮೊನ್ನೆನೆ, ದಿನ ಒಂದು ತಡ್ತಾಗ ಇನ್ನೂ ಅಂತ ಹಾಗೆ ಮಾಡ್ತೀನಿ, ನೋಡೋಣ ಏನಾಗ್ತದೆ. ಈಗೇನಲ್ಲಿ ಸಿಟ್ಕೊಂಡು ನಿಂತದೆ ಏನೋ, ಕುರ್ಚಿ ಮೇಲೆ ಬಂದು ನಾ ಕೂತ್ಕೊಂಡಿನಲ್ಲ, ಎದ್ದೆದ್ದವನೇ ಸೀದಾ ತೋಟಕ್ಕೆ ಹೋಗ್ತೀನಿ. ಸಿಟ್ಕೊಂಡು ಅಂತ ಮಾಡ್ತದದು. ನಾ ಈ ತೋಟಕ್ಕೆ ಹೋಗೋಕೆ ಹೊತ್ತಾತ, ಇನ್ನೊಂದು ದಿನ ಎಂದಾರು ಸಿಗ್ತೀನಿ ಆತನ.